ಸಂವೇದನಾ. ಸೇವ್ ನೇಚರ್ ಅಂಡ್ ಕಲ್ಚರ್ ಫಾರ್ ಫ್ಯೂಚರ್. ವಾಲಿಯ ವಧೆಯಾಗಿದೆ. ಸುಗ್ರೀವ ಸೀತೆಯ ಅನ್ವೇಷಣೆಗೋಸ್ಕರ ತಾನು ಸಹಕಾರ ಕೊಡ್ತೀನಿ ಅಂತ ಹೇಳುತ್ತಾನೆ. ಸಹಕಾರ ಕೊಡ್ತೀನಿ ಅಂತ ಹೇಳಿ ತನ್ನ ಇಡೀ ವಾನರರ ಸೈನ್ಯವನ್ನು 4 ಗುಂಪುಗಳಾಗಿ ವಿಂಗಡಣೆ ಮಾಡುತ್ತಾನೆ. ಇಲ್ಲಿ ಬಹಳ ಶ್ರದ್ಧೆಯಿಂದ ಗಮನಿಸಬೇಕಾದಂಥ ಒಂದು ಸಂಗತಿ, ರಾಮಾಯಣ ಮತ್ತು ಮಹಾಭಾರತಗಳು ಕೇವಲ ಅಜ್ಜಿ ಕಥೆಗಳಲ್ಲ ಅನ್ನೋದಕ್ಕೆ ಇವತ್ತು ಸುಗ್ರೀವ ಅವತ್ತಿಡೀ ಜಗತ್ತಿನ ಪರಿಚಯವನ್ನು ಹೇಳುವಂಥ ಒಂದು ಸಂಗತಿಯನ್ನು ವಾಲ್ಮೀಕಿಗಳದರಲ್ಲಿ ವರ್ಣನೆ ಮಾಡುತ್ತಾರೆ. ಎಲ್ಲ ಪ್ರದೇಶಗಳು ಭಾರತ ಅಲ್ಲಿಂದ ಶುರು ಮಾಡಿ ಕಿಷ್ಕಿಂಧೆಯಿಂದ ಶುರು ಮಾಡಿ ಒಂದು ಕಡೆ ಅಮೆರಿಕದಿಂದ ಜಪಾನ್ ತನಕ ಇಡೀ ಪ್ರದೇಶವನ್ನು ಸುಗ್ರೀವ ವರ್ಣನೆ ಮಾಡುವುದನ್ನು ಅದೇ ರೀತಿ ಸಂಸ್ಕೃತ ಶ್ಲೋಕಗಳ ಮೂಲಕ ಬಹಳ ಸುಂದರವಾಗಿ ವರ್ಣನೆ ಮಾಡುತ್ತಾನೆ. ಸುಗ್ರೀವನಿಗೆ ಅದೆಷ್ಟು ಜಗತ್ತಿನ ಜ್ಞಾನ ಇತ್ತು ಅಂತ ಅದನ್ನು ಕೇಳ್ತಾ ಹೋಗುವಾಗ ಆಶ್ಚರ್ಯ ಆಗುತ್ತೆ. ಸುಗ್ರೀವ 4 ಗುಂಪುಗಳನ್ನು ಮಾಡ್ತಾನೆ. ಅದರಲ್ಲಿ ಒಂದು ಗುಂಪು ದಕ್ಷಿಣದ ಕಡೆಗೆ ಹೋಗಬೇಕು, ದಕ್ಷಿಣದ ಭಾರತದಿಂದ ದಕ್ಷಿಣದ ಕಡೆಗೆ ಹೋಗಬೇಕು. ಅದರಲ್ಲಿ ಅಂಗದ ಇರ್ತಾನೆ, ನೀಲ ಇರ್ತಾನೆ, ಆನಂತರ ಜಾಂಬವಂತ ಇರ್ತಾನೆ ಮತ್ತು ಆಂಜನೇಯ ಇರ್ತಾನೆ. ಇವರಿರುವಂಥ ಗುಂಪಿಗೆ ಹೇಳ್ತಾನೆ, ನೀವು ನಿಮ್ಮ ಹುಡುಕಾಟವನ್ನು ಕಿಷ್ಕಿಂಧೆಯಿಂದ ಪ್ರಾರಂಭ ಮಾಡೋದಲ್ಲ. ಕಿಷ್ಕಿಂಧೆ ಅಂದರೆ ಇಲ್ಲೇ ನಮ್ಮ ಹಂಪಿಯ ಪಕ್ಕದಲ್ಲಿ ಅಲ್ಲೇ ಕೂತ್ಕೊಂಡು ಹೇಳುವಂಥದ್ದು ಸುಗ್ರೀವ. ನೀವು ಕಿಷ್ಕಿಂಧೆಯಿಂದ ಶುರು ಮಾಡೋದಲ್ಲ, ನೀವು ನರ್ಮದಾ ನದಿಯ ತೀರದಿಂದ ಪ್ರಾರಂಭ ಮಾಡಬೇಕು ಸೀತಾಮಾತೆಯ ಹುಡುಕಾಟವನ್ನು. ನರ್ಮದಾ ನದಿಯ ತೀರದಲ್ಲಿ ಬಹಳ ಬೃಹತ್ತಾದ ಕಾಡುಗಳಿದೆ. ಆ ಕಾಡುಗಳಲ್ಲಿ ಇಂಚಿಂಚು ಸೀತಾಮಾತೆಯನ್ನು ಹುಡುಕಬೇಕು. ಅಕಸ್ಮಾತ್ ಅಲ್ಲಿ ಸಿಗಲಿಲ್ಲ ಅಂತಂದರೆ ಮತ್ತೆ ಸ್ವಲ್ಪ ಕೆಳಕ್ಕೆ ಬನ್ನಿ, ದಕ್ಷಿಣ ಭಾಗಕ್ಕೆ ಬನ್ನಿ, ಅಲ್ಲಿ ಗೋದಾವರಿಯ ನದಿ ತೀರ ಸಿಗುತ್ತೆ. ನಮ್ಮ ಹತ್ರ ನಮಗೆ ಸಾಧ್ಯವಾದರೆ ನಾವು ಕೂತ್ಕೊಂಡಲ್ಲೇ ಇಡೀ ಜಗತ್ತಿನ, ಭಾರತದ್ದಲ್ಲ ಜಗತ್ತಿನ ಭೂಪಟವನ್ನು ಕಣ್ಮುಂದೆ ತಂದುಕೊಳ್ಳಿಕ್ಕಾದರೆ ತಂದುಕೊಳ್ಳಿ. ಅಕಸ್ಮಾತ್ ಸಾಧ್ಯ ಆಗಿಲ್ಲ ಅಂತಾದರೆ ಮೊಬೈಲನ್ನು ತೆಗೆದು ಅದರಲ್ಲಿ ಭಾರತದ ಮ್ಯಾಪನ್ನು ಕಣ್ಣೆದುರಿಗೆ ಇಟ್ಕೊಂಡ್ರೂ ತೊಂದರೆ ಇಲ್ಲ. ಸುಗ್ರೀವ ಹೇಳುವಂಥ ಎಲ್ಲ ಇಡೀ ಭೂಪಟವನ್ನು ಚಿತ್ರಣವನ್ನು ನೋಡುವಾಗ ನಿಜಕ್ಕೂ ಆಶ್ಚರ್ಯ ಅಂತ ಅನಿಸುತ್ತೆ ಮತ್ತು ಹೆಚ್ಚು ಅರ್ಥ ಆಗಲಿಕ್ಕೆ ಸುಲಭ ಆಗುತ್ತೆ. ಅಲ್ಲಿಂದ ಅವನು ಹೇಳ್ತಾನೆ, ಅಲ್ಲಿಂದ ಮೇಖಲ, ಉತ್ಕಲ, ವಂಗ, ಕಳಿಂಗ ಅಂತ ಹೇಳ್ತಾ ತಥೈವಾಂಧ್ರಶ್ಚ ಪುಂಡ್ರಾಶ್ಚ ಚೋಲಾನ್ ಪಾಂಡ್ಯಾನ್ ಸಖೇರಲಾನ್ ಅಯೋಮುಖಶ್ಚ ಗಂತವ್ಯ ಪರ್ವತೋ ಧಾತು ಪಂಡಿತ ಅಂತ ಎಲ್ಲ ಊರುಗಳ ವರ್ಣನೆಯನ್ನು ಮಾಡ್ತಾ ಮಾಡ್ತಾ ತಥೈವಾಂಧ್ರಶ್ಚ, ಆಂಧ್ರ ಅಂತ ಇತ್ತೀಚೆಗೆ ಬಂದ್ರ ಅಂತ ಹೆಸರಲ್ಲ, ಅದು ಆವತ್ತೇ ಇದ್ದದ್ದು, ರಾಮಾಯಣ ಕಾಲದಿಂದಲೂ ಅದು ಇತ್ತು. ಅಲ್ಲಿಂದ ನಂತರ ಪುಂಡ್ರ ಅಂದರೆ ಬಾಂಗ್ಲಾದೇಶ ಪಕ್ಕದಲ್ಲಿರುವಂಥದ್ದು. ಆನಂತರ ಚೋಲಾನ್ ಪಾಂಡ್ಯಾನ್ ಅಂತಂದ್ರೆ ಪಕ್ಕದ ತಮಿಳುನಾಡು, ಸಖೇರಲಾನ್ ಕೇರಳ ಅನ್ನುವಂಥದ್ದು ಕೂಡ ರಾಮಾಯಣದಲ್ಲಿ ಉಲ್ಲೇಖ ಆಗಿರುವಂಥದ್ದು. ಹೀಗೆ ಹೇಳ್ತಾ ಹೇಳ್ತಾ ಎಲ್ಲಿವರೆಗೆ ಹೇಳ್ತಾನೆ ಅಂತಂದ್ರೆ, ಭಾರತದ ಇನ್ನೂ ದಕ್ಷಿಣಕ್ಕೆ ಹೋದ್ರೆ ಅಲ್ಲಿ ಶತಯೋಜನ ವಿಸ್ತೀರ್ಣದ ಒಂದು ಸುಂದರವಾದ ದ್ವೀಪ, ಅದನ್ನು ವಿಶ್ವಕರ್ಮರು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿಗೆ ಹೋಗಿ ಅಲ್ಲೂ ದಟ್ಟ ಕಾಡುಗಳಿದೆ, ಅಲ್ಲಿ ಸೀತಾಮಾತೆಯನ್ನು ಹುಡುಕಿ ಅಂತ ಹೇಳ್ತಾರೆ. ಈ ವಿಶ್ವಕರ್ಮರು ನಿರ್ಮಾಣ ಮಾಡಿದ ಶತಯೋಜನ ವಿಸ್ತೀರ್ಣದ ದ್ವೀಪ ಯಾವುದು ಅಂತ ಕೇಳಿದರೆ ಅದು ಇವತ್ತಿನ ಶ್ರೀಲಂಕಾ. ಎಷ್ಟದ್ಭುತ, ಎಷ್ಟೆಲ್ಲ ಮಾಹಿತಿ ಇತ್ತು. ಅಲ್ಲೂ ಮತ್ತೆ ಅಲ್ಲಿಗೆ ನಿಲ್ಲಿಸೋದಿಲ್ಲ. ಅಲ್ಲಿಂದ ಮತ್ತೆ ಮುಂದಕ್ಕೆ ಹೋದರೆ ನಿಮಗೆ ಸೂರ್ಯವಾನ್ ಪರ್ವತ ಪ್ರದೇಶ ಸಿಗುತ್ತೆ ಅಂತ. ಇವತ್ತು ತಜ್ಞರು ಒಬ್ಬರು NN ವೋಕ್ ಅನ್ನುವಂಥವರು ಸುಗ್ರೀವಾಸ್ ಅಟ್ಲಾಸ್ ಅಂತ ಅದರ ಹಿಂದೆನೆ ಹೋಗ್ತಾ ಇದ್ದಾರೆ, ಅದನ್ನು ಸಂಶೋಧನೆ ಮಾಡ್ತಾ ಇದ್ದಾರೆ. ಜಗತ್ತಿನ ಅನೇಕ ಜನ ಸುಗ್ರೀವ ಹೇಳಿರುವಂಥ ದಾರಿಯಲ್ಲಿ ಹೋಗ್ತಾ ಅವನು ಸೂಚಿಸಿರುವಂತಹ ಎಲ್ಲ ಪ್ರದೇಶಗಳು ಯಾವುದು ಅಂತ ಎಲ್ಲವನ್ನ ಪಿನ್ ಟು ಪಿನ್ ಅದನ್ನು ಅಕ್ಷರಶಃ ಹಾಗೆ ಇವತ್ತದು ಏನು ಅಂತ ಎಲ್ಲವನ್ನ ವರ್ಣನೆ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅಧ್ಯಯನಗಳು ನಡೆದಿದೆ. ಇವತ್ತು ಜನರಿಗೆ ಅರ್ಥ ಆಗ್ತಾ ಇದೆ, ರಾಮಾಯಣ ಅಂದರೆ ಕೇವಲ ಕಥೆಯಲ್ಲ, ಅದು ನಡೆದು ಹೋದಂಥ ಇತಿಹಾಸ ನಮ್ಮ ದೇಶದ್ದು ಅಂತ ಹೆಮ್ಮೆ ಅಂತ ಅನಿಸುತ್ತೆ. ಅಲ್ಲಿಂದ ಮತ್ತೆ ದಕ್ಷಿಣಕ್ಕೆ ಹಾಗೆ ಹೋಗ್ತಾ ಇದ್ರೆ ಸೂರ್ಯವಾನ್ ಪರ್ವತ ಪ್ರದೇಶ ಸಿಗುತ್ತೆ. ಅಲ್ಲಿ ವೃಷಭಾಕಾರದ ಪರ್ವತಗಳಿದೆ. ಪರ್ವತಗಳು ಹೇಗಿದೆ ಅಂತ ಕೂಡ ಹೇಳ್ತಾನೆ. ವೃಷಭಾಕಾರದ ಪರ್ವತಗಳಿದೆ. ಅಲ್ಲಿ ಗೋಶೀರ್ಷಕ, ಪದ್ಮಕ, ಹರಿಶ್ಯಾಮ ಮುಂತಾದ ಅನೇಕ ದಿವ್ಯ ಚಂದನ ವೃಕ್ಷಗಳಿವೆ ಅಂತ ಹೇಳ್ತಾನೆ. ಯಾವ ರೀತಿಯ ಮರಗಳಿದೆ ಅಂತ ಹೇಳ್ತಾನೆ. ಅಲ್ಲಿಂದ ಅದನ್ನು ಮಾತ್ರ ಮುಟ್ಲಿಕ್ಕೆ ಹೋಗಬೇಡಿ, ಅದನ್ನ ಗಂಧರ್ವರು ಕಾವಲು ಕಾಯ್ತಾ ಇದ್ದಾರೆ. ಮತ್ತೆ ಅಲ್ಲಿಂದ ಮುಂದಕ್ಕೆ ಹೋಗುವಂತ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಅದು ಆ ಭಾಗದಲ್ಲಿ ಭೂಮಿಯ ಅಂತ್ಯ ಭಾಗ ಅಂತ ಸುಗ್ರೀವ ಹೇಳ್ತಾನೆ. ಇದಾಗುವಾಗ ನಮಗೆ ಅರ್ಥ ಆಗೋದು ಅದು ಅಟ್ಲಾಂಟಿಕ್ ಪ್ರದೇಶ ಅಂತ, ಅಟ್ಲಾಂಟಿಕ್ ಸಾಗರ ಇರುವಂಥದ್ದು. ಆನಂತರ ಅವನು ಅದಕ್ಕೆ ಮೊದಲು ಹೇಳಿದಂಥ ಸೂರ್ಯವಾನ್ ಪರ್ವತ ಪ್ರದೇಶ ಅಂತಂದ್ರೆ ಅದು ಇವತ್ತಿನ ನ್ಯೂಜಿಲ್ಯಾಂಡ್ ಅನ್ನುವಂಥದ್ದನ್ನ ಪ್ರಾಜ್ಞರು ಪಕ್ಕಾ ಗುರುತಿಸ್ತಾರೆ. ಹೆಮ್ಮೆ ಅಂತ ಅನ್ಸೋದಿಲ್ವಾ? ಹಾಗೆ ಇದು ಕೇವಲ ದಕ್ಷಿಣಕ್ಕೆ ಹೋಗುವವರಿಗೆ ಹೇಳೋದು. ಪಶ್ಚಿಮಕ್ಕೆ ಹೋಗುವಂಥ ಸುಷೇಣನ ತಂಡಕ್ಕೆ ಹೇಳ್ತಾರೆ, ನೀವು ಸೌರಾಷ್ಟ್ರದಿಂದ ಪ್ರಾರಂಭ ಮಾಡಬೇಕು. ಸೌರಾಷ್ಟ್ರ ಅಂದರೆ ಇವತ್ತಿನ ಗುಜರಾತಿಂದ, ಅಲ್ಲಿಂದ ಪ್ರಾರಂಭ ಮಾಡಬೇಕು. ಪಶ್ಚಿಮಕ್ಕೆ ಹೋದರೆ ನಿಮಗೆ ಬಾಹ್ಲಿಕ ಸಿಗುತ್ತೆ. ಬಾಹ್ಲಿಕ ಅಂತಂದರೆ ಇವತ್ತಿನ ಕಜಕಿಸ್ತಾನ್, ಉಜ್ಬೇಕಿಸ್ತಾನ್ ಬಗ್ಗೆ ಹೇಳುವಂಥದ್ದು.
ಅದನ್ನೆಲ್ಲ ಹಾಗೆ ಗುರುತಿಸ್ತಾ ಬಂದಿದ್ದಾರೆ ಪ್ರಾಜ್ಞರು. ಇವತ್ತು ಅಧ್ಯಯನ ನಡೀತಾ ಇದೆ ಅದರ ಬಗ್ಗೆ. ಆ ಬಾಹ್ಲಿಕ ಸಿಗುತ್ತೆ, ಅಲ್ಲಿಂದ ಮತ್ತೆ ಮುಂದಕ್ಕೆ ಹೋದರೆ ನಿಮಗೆ ಮರುಭೂಮಿ ಸಿಗುತ್ತೆ. ಮರುಭೂಮಿಯಲ್ಲಿ ತಾಳೆ ಮರಗಳ ವನಗಳಿದೆ. ಆ ವನಗಳಲ್ಲೂ ಸೀತಾಮಾತೆಯನ್ನು ಹುಡುಕಿ ಅಂತ ಹೇಳ್ತಾನೆ. ಆ ತಾಳೆ ಮರಗಳ ವನಗಳ ಬಗ್ಗೆ ಹೇಳುವಂಥದ್ದು ಅದು ಅರಬ್ ದೇಶಗಳ ಬಗ್ಗೆ ಹೇಳುವಂಥದ್ದು. ಅಲ್ಲಿಂದ ಹೇಳ್ತಾ ಹೇಳ್ತಾ ಅವನು ಆಫ್ರಿಕಾ, ದಕ್ಷಿಣ ಅಮೇರಿಕದವರೆಗೆ ಹೇಳ್ತಾ ಹೋಗ್ತಾನೆ. ಎಷ್ಟು ಅದ್ಭುತವಾದಂಥ ಜ್ಞಾನ ಸುಗ್ರೀವನಿಗೆ ರಾಮಾಯಣ ಕಾಲದಲ್ಲಿತ್ತು ಜಗತ್ತಿನ ಬಗ್ಗೆ ಅನ್ನುವಂಥದ್ದು ಒಂದು ಭಾಗ. ಆದರೆ ಇದು ಕೇವಲ ಜ್ಞಾನ ಇತ್ತು ಅಂತ ಒಂದು ಭಾಗ ಮಾತ್ರವಲ್ಲ, ಅವನಿಡೀ ಜಗತ್ತಿನ ಬಗ್ಗೆ ವರ್ಣನೆ ಮಾಡುವಾಗ ಅದರಲ್ಲಿ ಇರುವಂಥ ಮರಗಳ ಹೆಸರು ಹೇಳುವಾಗ ಆಗಲಿ, ಅಥವಾ ಪರ್ವತಗಳ ಹೆಸರು ಹೇಳುವಾಗ ಆಗಲಿ, ಅಥವಾ ಸ್ಥಳಗಳ ಹೆಸರನ್ನು ಹೇಳುವಾಗ ಆಗಲಿ, ಯಾವತ್ತೂ ಕೂಡ ಅದು ಭಾರತದ ಹೆಸರಲ್ಲ ಅಂತ ಅನಿಸೋದೇ ಇಲ್ಲ. ಎಲ್ಲವೂ ಕೂಡ ಸಂಸ್ಕೃತದ ಶಬ್ದಗಳೇ. ಇದು ಏನು ಹೇಳುತ್ತೆ ಅಂತಂದ್ರೆ, ಇಡೀ ಜಗತ್ತನ್ನ ರಾಮಾಯಣ ಕಾಲದಿಂದಲೇ ತಾಯಿ ಭಾರತಿ ಆಳ್ತಾ ಇದ್ಲು. ಇಡೀ ಜಗತ್ತಿನಾದ್ಯಂತ ಭಾರತದ್ದೇ ಸಂಸ್ಕೃತಿ ಇತ್ತು ಅಂತ ರಾಮಾಯಣ ಕಾಲದಲ್ಲಿ ಸುಗ್ರೀವ ನಮಗೆ ತೋರಿಸಿಕೊಡ್ತಾನೆ. ಹೆಮ್ಮೆ ಅಂತ ಅನಿಸುತ್ತೆ. ನಾವು ಈ ಎಲ್ಲ ಸಂಗತಿಗಳನ್ನು ಹೇಳೋದ್ರ ಬದಲಾಗಿ ಮಕ್ಕಳಿಗೆ ಹೇಳಿದ್ದೇನು, ಇಲ್ಲಿ ತುರ್ಕರು ಬಂದರು, ಫ್ರೆಂಚರು ಬಂದರು, ಡಚ್ಚರು ಬಂದರು, ಪೋರ್ಚುಗೀಸರು ಬಂದರು, ಬ್ರಿಟಿಷರು ಬಂದರು, ಇವರು ಬಂದು ದಾಳಿ ಮಾಡಿದರು. ಇವರೆಲ್ಲ ದಾಳಿ ಮಾಡುವಾಗ ನಮ್ಮವರೆಲ್ಲ ಮನೆಯಲ್ಲಿ ಕಸ ಮುಸರೆ ತಿಕ್ಕುತ್ತಾ ಇದ್ರು ಅನ್ನುವಂಥ ಸುಳ್ಳು ಕಥೆಗಳನ್ನು ನಮ್ಮ ಮಕ್ಕಳಿಗೆ ಹೇಳಿದ ಕಾರಣಕ್ಕೋಸ್ಕರ, ಸುಳ್ಳು ಇತಿಹಾಸವನ್ನು ಹೇಳಿದ ಕಾರಣಕ್ಕೋಸ್ಕರ ಇವತ್ತು ಭಾರತ್ ತೇರೆ ತುಕಡೆ ಹೋಂಗೆ ಅನ್ನುವಂಥದ್ದು ಆ ಘೋಷಣೆಗಳು ಈ ನೆಲದಲ್ಲಿ ಕೇಳಿ ಬರ್ಲಿಕ್ಕೆ ಆ ಕಾರಣ. ಸುಳ್ಳು ಇತಿಹಾಸವನ್ನು ಹೇಳಿದ್ವಿ. ಸುಗ್ರೀವನಿಗೆ ಅಷ್ಟು ಜ್ಞಾನ ಇತ್ತು. ಆದರೆ ಇತ್ತೀಚೆಗೆ 15ನೇ ಶತಮಾನದಲ್ಲಿ ಪೋರ್ಚುಗೀಸರು ಇವರೆಲ್ಲ ಭಾರತಕ್ಕೆ ಬರಬೇಕು ಅಂತ ಹೊರಟರು. ಯಾಕೆ ಭಾರತಕ್ಕೆ ಅಂತಂದ್ರೆ ಬೇರೆಲ್ಲೂ ಏನೂ ಇರಲಿಲ್ಲ, ಇಲ್ಲಿ ಮಾತ್ರ ಎಲ್ಲವೂ ಸಿಗ್ತಾ ಇತ್ತು. ಅದಕ್ಕೋಸ್ಕರ ಸಂಪತ್ತನ್ನು ದೋಚಬೇಕು ಅಂತ ಕಡಲ್ಗಳ್ಳರು ಬಂದರು. ವಾಸ್ಕೋಡಿಗಾಮ ಅಂತ ಒಬ್ಬ ಬಂದ. ನಮ್ಮ ದುರಾದೃಷ್ಟ, ಅವನಿಟ್ಟ ಹೆಸರನ್ನು ಇಲ್ಲಿ ಪಕ್ಕದ ದ್ವೀಪಕ್ಕೆ ನಾವು ಅವನಿಟ್ಟ ಹೆಸರಲ್ಲಿ ಕರೀತಾ ಇದ್ದೀವಿ ಅನ್ನುವಂಥದ್ದು ನಮ್ಮ ದುರಾದೃಷ್ಟ ಇವತ್ತಿಗೂ ಕೂಡ. ಅವನೊಬ್ಬ ಕಡಲ್ಗಳ್ಳ, ಪೋರ್ಚುಗೀಸ್ ನಾವಿಕ ಅಲ್ಲ ಅವನು. ನಮ್ಮ ಪುಸ್ತಕದಲ್ಲಿ ಪೋರ್ಚುಗೀಸ್ ನಾವಿಕ ಅಂತ ಬರಿತೀವಿ. ಅವನು ಕಡಲಿನಲ್ಲಿ ಬರುವಂಥ ಹಡಗುಗಳನ್ನು ದೋಚುವಂಥ ಒಬ್ಬ ದರೋಡೆಕೋರ. ಅವನಿಗೂ ಭಾರತವನ್ನು ಹುಡುಕ್ಲಿಕ್ಕೆ ಆಗಲಿಲ್ಲ, ಎಲ್ಲೋ ವೆಸ್ಟ್ ಇಂಡೀಸಿಗೆ ಹೋಗ್ಬಿಟ್ಟ ಅವನು. ಮತ್ತೊಬ್ಬ ಭಾರತವನ್ನು ಹುಡುಕ್ಲಿಕ್ಕೆ ಬಂದ, ಅವನಿಗೂ ಭಾರತ ಸಿಗಲಿಲ್ಲ. ಅವನು ಹೋಗಿದ್ದ ಅಮೆರಿಕದ ಕಡೆಗೆ ಹೋದ. ಯಾರಿಗೂ ಎಲ್ಲಿ ಬರಬೇಕು, ಯಾರಿಗೂ ಮ್ಯಾಪೇ ಗೊತ್ತಿಲ್ಲ. ಆದರೆ ಗೊತ್ತಿರಲಿ, ರಾಮಾಯಣ ಕಾಲದಲ್ಲಿ ಸುಗ್ರೀವನಿಗೆ ಇಡೀ ಜಗತ್ತಿನ ಇಂಚಿಂಚು ಅರಿವಿತ್ತು ಅಂತಂದರೆ ಇದು ಕೇವಲ ಸುಗ್ರೀವನಿಗೆ ಮಾತ್ರವಲ್ಲ, ಇಡೀ ಭಾರತೀಯರಿಗೆ ಇಡೀ ಜಗತ್ತಿನ ಬಗ್ಗೆ ಮಾಹಿತಿ ಇತ್ತು. ಇಡೀ ಭಾರತದಲ್ಲಿ ಮಾಹಿತಿ ಇದ್ದದ್ದು ಮಾತ್ರವಲ್ಲ, ಇಡೀ ಜಗತ್ತನ್ನು ತಾಯಿ ಭಾರತಿ ಪೂರೈತಾ ಇದ್ಲು ಜಗಜ್ಜನನಿಯಾಗಿ ಅನ್ನುವಂಥ ಸಂಗತಿ ನಿಜಕ್ಕೂ ಹೆಮ್ಮೆ ಅಂತ ಅನಿಸುತ್ತೆ. ಈ ಸಂಗತಿಗಳನ್ನು ನಮ್ಮ ಮಕ್ಕಳಿಗೆ ಈ ಜ್ಞಾನವನ್ನು ಕೊಡಬೇಕಿತ್ತು. ಮಕ್ಕಳಿಗೆ ಬೆಳೀತಾ ಇರುವಂಥ ವಯಸ್ಸಲ್ಲಿ ನಾವು ಕೊಡಬೇಕಾದಂಥ ಜ್ಞಾನವನ್ನು ಕೊಡದೆ ಹೋದರೆ ಅವರ ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಇದನ್ನೇ ಶರೀಫ್ ಅಜ್ಜ ಸಂತ ಶಿಶುನಾಳ ಶರೀಫರು ಹೇಳುವುದು, ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ. ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ, ಸೋರುತಿಹುದು ಮನೆಯ ಮಾಳಿಗೆ. ಸಂವೇದನಾ, ಸೇವ್ ನೇಚರ್ ಅಂಡ್ ಕಲ್ಚರ್ ಫಾರ್ ಫ್ಯೂಚರ್.